ಹೌದಿಬ್ರಿ. ಇವತ್ತು ಬಸವಣ್ಣ ದೈವ ಅಂದ್ರ ದೇವ್ರ ಇದ್ದಂಗ, ದೈವ ಅಂದ್ರ ತಾಯಿ ತಂದಿ ಇದ್ದಂಗ. ಹೌದಿಪ್ಪ ಹೌದು. ಇವತ್ತಿನ ದಿವಸ ಎರಡೂ ಮಕ್ಕಳ ಹಾಡಿಕೆ ಕೇಳಾಕ ನನ್ನ ತಾಯಿ ತಂದಿ ಬಳಗದವ್ರು ಕೂಡ್ಯಾರ. ಬಾಳ ಚಂದ ಕೂಡ್ಯಾರವ. ನಮ್ಮ ಅಪ್ಪನ ಬಳಗದವ್ರು ಕಡಿಮೆ ಕೂಡ್ಯಾರ, ಕರೆ ನನ್ನ ಬಳಗ ಬಾಳ ಕೂಡ್ಯಾರ. ನೀವು ಬಾಳ ಹುರುಪಾಗ್ಯಾರಿ, ನಿಮ್ ಬಳಗ ಕೂಡೈತೇನಂತೆ. ಇವತ್ತು ಜಾತ್ರೆ ನಮ್ಮದೈತಿ, ಕೂನ್ ಆಗ್ಯದ ನನಗ. ಅಕ್ಕವ್ರ ಯಾಕ ನಿಮಗೊಂದ್ ಮಾತ್ ಕೇಳ್ತೀನಿ ನಾನು. ಏನಂತ? ನಿಮ್ ಮೌನ ಬಳಗದವ್ರದು ಬಾಳ ವರ್ಣನೆ ಮಾಡ್ಲಾಕತ್ರಿ, ಬಾಳ ಎತ್ತಿ ಇಡ್ಲಾಕತ್ರಿ ಅವಾಗೋಣ. ಹೌದು. ಇವ್ರು ಎಲ್ಲಾರು ಎದಕ್ ಬಂದಾರಂತ್ರಿ? ಬೇಕಲ್ ಮುದುಕ, ನಾನ್ ನಿನಗೊಂದು ಮಾತು ಕೇಳ್ತೀನಿ. ಏನಿವ? ಇಲ್ಲೆಲ್ಲ ನಮ್ಮ ಅಪ್ಪಗಳು ಬಂದಾರ, ನೀನು ಅಪ್ಪನ ಬದ್ದಲ್ ಬಾಳ ಮಾತಾಡ್ತಿ. ಹೌದಾ? ಇಲ್ಲಿ ನಮ್ಮ ಅಪ್ಪಗಳೆಲ್ಲ ಇವರೆಲ್ಲ ಯಾಕೆ ಬಂದಾರ? ಇವ್ರು ಡೊಳ್ಳಿನ ಹಾಡಿಕೆ ಕೇಳಕ್ ಬಂದಾರ ಮುದುಕ. ಹಂಗ ನಮ್ಮ ಅವ್ವಗಳು ಡೊಳ್ಳಿನ ಹಾಡಿಕೆ ಕೇಳಕ್ ಬಂದಾರು. ಅಕ್ಕ ಹುಟ್ಟದಾಳ ತಿಳಿದಿಲ್ಲ ಇವ್ರಿಗೆ. ಇವ್ರು ಹುಟ್ಟಿ ಉಪಯೋಗಿಲ್ಲ ಮುದುಕ. ಅಲ್ಲ, ನೀವು 40,000 ರೂಪಾಯಿ ತಿಂಗಳ ಪಗಾರ ತಗೋತೀರಿ, ಹಿಂಗ ತಗೋತೀರೇನ್ರಿ? ಮತ್ತೆ ಯಾಕೆ ಬಂದಾರ ನಮ್ಮ ಅವ್ವಗಳು? ಅವ್ವನ ಬಳಗದವ್ರು ಯಾಕೆ ಬಂದಾರ? ನಿಮಗ್ ಕೂಣ ಆಗ್ಲಿಲ್ಲ? ಇಲ್ಲ, ಇವತ್ತ ಶನಿವಾರ ಐತಿ, ಧಾರಾವಾಹಿ ಬಂದದವನಂತೆ ಬಂದಾರ ಇವ್ರು. ನೀ ಬಡಸ್ಕೊಂಡ್ ಹೋಗಿ ಮಗ. ಬರಾವ್ರನ್ರಿ, ಸೋಮವಾರ ಮಂಗಳವಾರ ಇರ್ತವ. ನೀ ತಪ್ಪು ತಿಳ್ಕೊಂಡದಿ ಬಸನ್ನ. ಯಾಕೆವ? ಇವತ್ತಿನ ದಿವಸ ಧಾರಾವಾಹಿ ಏನಂತ ಹೆಚ್ಚಿಂದಿಲ್ಲ, ವರ್ಷದಾಗ ಒಂದು ದಿನ ಇವತ್ತು ಲಕ್ಷ್ಮೀ ದೇವಿದ ಸೇವಾ ಮಾಡಿದ್ವಿಪ್ಪ ಅಂತ ಕೇಳಿದ್ರ, ವರ್ಷ ಪೂರ್ತಿ ಮಾಡಿರುವಂತ ಎಲ್ಲ ಪಾಪ ಕರ್ಮಾದಿಗಳು ಇವತ್ತು ಒಂದು ದಿವಸ ನಶಿಸಿ ಹೋಗ್ತಾವತ್ತೇಳಿ ಆ ತಾಯಿ ಮೇಲೆ ನಂಬಿಕೆ ಇಟ್ಟು ಇವತ್ತು ನಮ್ಮ ಅವ್ವಗಳು ಬಂದ. ಇಟ್ಟು ಮಂದಿ ಅವಾಗಳು ನಿಮ್ಮನ್ನ ಊರಿಗೆ ಕಳಿಸಿ ಹೋಗ್ತಾರತ್ ನೀವು ತಿಳ್ಕೊಂಡಿರಿ. ಹೌದು. ಮತ್ತ ನೀವು ಸಂಜೆ 6 ಆತಂದ್ರ ಒಬ್ಬರನ್ನ ನಿತ್ರ ಆಣಿಸ್ಕೋರಿ. ಮತ್ತ ನೀ ಹಂಗ ಅನ್ಬೇಡ. ಎಲ್ಲಾ ನನ್ನ ತಾಯಿ ಬಳಗದವ್ರು ಬಂದಿರಿ. ಬಂದಿರಿ. ಇವನ್ನೆಲ್ಲಾ ನೋಡಿದ್ರೆ ಒಂದು ಮಾತು ನೆನಪಕ್ಕದ. ಏನ್ ನೆನಪತ್ತದಿವ? ತಂದೆ ಸತ್ತರೆ ಶಿರವು ಹೋದಂತೆ, ತಾಯಿ ಸತ್ತರೆ ಕರಳು ಕಿತ್ತು ಬಂದಂತೆ. ತಂದೆ ಸತ್ತರೆ ಶಿರವು ಹೋದಂತೆ, ತಾಯಿ ಸತ್ತರೆ ಕರುಳು ಕಿತ್ತು ಮ್ಯಾಗು ಬಂದಂತೆ. ತಂದೆ ಸತ್ತರೆ ಶಿರವು ಹೋದಂತೆ, ತಾಯಿ ಸತ್ತರೆ ಕರಳು ಕಿತ್ತು ಬಂದಂತೆ. ಹೌದಿವ? ಅಣ್ಣ ಸತ್ತರೆ ಬಲಭುಜ ಹೋದಂತೆ, ತಮ್ಮ ಸತ್ತರೆ ಎಡಭುಜ ಹೋದಂತೆ. ಗಂಡನ ಆಜ್ಞೆ ಒಳಗ ನಡೆಯುವಂತ ಹೆಂಡತಿ ಸತ್ತರೆ ಹೆಂಗಕ್ಕದವ ಇದು? ಮನಿ ಒಳಗಿರುವಂತ ನಡುಗಂಬ ಮುರದಂತೆ. ಅಕಸ್ಮಾತ್ ಆಗಿ ಗಂಡನ ಆಜ್ಞೆಯನ್ನ ಮೀರಿ ನಡೆಯುವಂತ ಹೆಂಡತಿ ಸತ್ತರೆ ಎಡಗಾಲಿನ ಚಪ್ಪಲಿ ನಾಯಿ ಒಯ್ದಂತೆ, ನಾಯಿ ಒಯ್ದಂತೆ, ನಾಯಿ ಒಯ್ದಂತೆ. ಹೌದು, ಎಂತ ಮಾತು ಹೇಳ್ಯಾರ ಮುದುಕ. ಇನ್ನೊಂದು ಮಾತು ಹೇಳ್ತಾರ. ಏನ್ ಹೇಳ್ತಾರಿವ? ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ, ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ, ಗಂಡನ ಮೇಲೆ ಪ್ರೀತಿ ಇಲ್ಲದ ಹೆಂಡತಿ ಇದ್ದರೇನು ಶಿವ, ಸತ್ತರೇನು ನಮ್ಮ ಕೂಡಲ ಸಂಗಮ ದೇವ. ಓಕೆ ಓಕೆ. ಯಾಕೆ ಹೇಳ್ತಾರ? ಕಾಲ್ ಬೀಳ್ತ ನೋಡಪ್ಪ. ಓಕೆ ಬಸಣ್ಣ, ಯಾಕೆ ಈ ಮಾತು ಹೇಳ್ಯಾರ? ಎಲ್ಲಾ ನನ್ನ ತಾಯಿ ಬಳಗದವ್ರು ಕೂಡಿರಿ. ನಿಮಗ ಎಲ್ಲಾರ್ಗು ನಾನು ನಿಮ್ಮ ಮಗಳತ್ತ ತಿಳ್ಕೊಂಡು ನಿಮಗ ಕೈ ಮುಗಿದೊಂದು ಮಾತು ಏನ್ ಹೇಳುದಪ್ಪ ಅಂತ ಕೇಳಿದ್ರ, ಒಂದು ಸಲ ನಮ್ಮ ತಾಯಿ ತಂದೆ ನಮ್ಮನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿರಪ್ಪ ಅಂತ ಕೇಳಿದ್ರ, ಗಂಡನ ಮನೆನೇ ದೇವಾಲಯ, ಅತ್ತಿ ಮಾವನೇ ತಾಯಿ ತಂದಿ, ಗಂಡನೇ ದೇವ್ರತ್ತ ತಿಳ್ಕೊಂಡು ಗಂಡ ಕುಟ್ಟಿರ್ಲಿ, ಕುಂಟಿರ್ಲಿ, ಹುಚ್ಚಿರ್ಲಿ, ಹುಳುಕಿರ್ಲಿ, ಬಡು ಇರ್ಲಿ, ಶ್ರೀಮಂತ ಇರ್ಲಿ, ಕಡಿಕವನು ಸುಂಬಳರ ಸೋರ್ಲಿ. ಯಾರ್ದು? ಗಂಡಂದು. ಗಂಡ ಬಡು ಇರ್ಲಿ, ಶ್ರೀಮಂತ ಇರ್ಲಿ, ಗಂಡ ಹೆಂಗ ಇದ್ರು ಕೂಡ ಗಂಡನ ಮನ್ಯಾಗ ಚಂದಂಗಿ ಬಾಳೆ ಮಾಡ್ರಿ. ದಯವಿಟ್ಟು ಯಾರು ಗಂಡನ ಜೋಡಿ ಜಗಳ ಮಾಡಿ ತವ್ರ ಮನೆಗೆ ಹೋಗ್ಬ್ಯಾಡ್ರತ್ತೆ. ನಿಮಗ ಕೈ ಮುಗಿದು ಕೇಳ್ತೀನಿ, ಕೈ ಮುಗಿದು ಕೇಳ್ತೀನಿ, ಕೈ ಮುಗಿದು ಕೇಳ್ತೀನಿ. ಇದಕ್ಕೆ ಅಕ್ಕಂತಲಿ ಔಟ್ ಆದಂಕ ಅಂತ. ಯಾಕ ಅವುಗಳ್ರ ನೀವು ಮಗಳ ಮಾತು ಒಟ್ಟ ಕೇಳ್ಬೇಕ ಹೋಗ್ಬೇಡ್ರಿ. ಕೈ ಮುಗಿದು ಕಾಲ್ ಬಿದ್ದು ಹೇಳ್ತೀನಿ ನಿಮಗ. ಮತ್ತೆ ಏನಂದ್ರ ಸರ್ಕಾರಕ್ಕೆ ನುಕ್ಸಾನ್ ಮಾಡ್ಲಾಕ್ ಹೋಗ್ಬೇಡ್ರಿ ನೀವು. ಮತ್ತೆ ಏನ್ ಮಾಡಂದಿ ನಮ್ಮ ಅವ್ವಗಳು? ಈಗ ಒಂದ್ 5 ವರ್ಷ ಬಸ್ ಫ್ರೀ ಅದ, ಹೋಗಿ ಬಂದು ಮಾಡಿಲ್ರಿ. ತವ್ರ ಮನೆಗೆ ಯಾಕೆ ಹೋಗ್ಬೇಡತ್ತೀರಿ? ಯಾಕೆ ಮುದುಕ? ನೋಡು, ಬಸ್ ಫ್ರೀ ಇದಾವ ಅಂತೇಳಿ ಗಂಡನ ಜೋಡಿ ಜಗಳಾಡಿ ಹೋಗತ್ತಾನ. ಹೇಳ್ಬೇಡ್ರಿ ನೀವು. ಹಂಗ ಸುಮ್ ಹರ್ಯಾಗ ಹೋಗುದು, ಸಂಜಿಕ್ ಬರೋದು ಮಾಡುದು ಬರ್ರಿ. ಬಸಣ್ಣ, ತವ್ರ ಮನೆಗೆ ಯಾಕೆ ಜಗಳಾಡಿ ಹೋಗಬಾರ್ದಪ್ಪ ಅಂತ ಕೇಳಿದ್ರ, ತವ್ರ ಮನ್ಯಾಗ ಬಂಗಾರ ತಾಟ್ನ್ಯಾಗ ಊಟಕ್ಕೆ ಹಾಕಿ ಕೊಟ್ರು, ಗಂಡನ ಬಾಜು ಕೂತು ಒಂದು ಕಟಕ ರೊಟ್ಟಿ ತಿಂದ್ರೆ ನಿಮಗ ಕಿಮ್ಮತ್ತ ಸಿಗತದ. ಕರೆ ತವ್ರ ಮನ್ಯಾಗ ಎಂದೂ ಹೆಣ್ಣಿಗೆ ಕಿಮ್ಮತ್ತ ಸಿಗಕ್ಕ ಸಾಧ್ಯ ಇಲ್ಲ. ಹೌದಪ್ಪ, ಹೌದು. ಎಲ್ಲಿಗ್ ಬಿಟ್ನಿ? ಅದು ಎಲ್ಲಿಗೆ ನೋಡ್ರಿ. ಅಕ್ಕಗಳು ಕೇಳ್ರಿ, ಅದೇ ಸತ್ಯತ ಮಾತು ಬಸಣ್ಣ. ತವ್ರ ಮನ್ಯಾಗ ಬಂಗಾರ ತಾಟ್ನ್ಯಾಗ ಊಟಕ್ಕೆ ಹಾಕಿ ಕೊಟ್ರು ಗಂಡನ ಬಾಜು
ನಿಮಗ ಕಿಮ್ಮತ್ ಸಿಗುತ್ತದ ಬಸವಣ್ಣ. ಹೌದವಾ? ಯಾಕ ಯಾಕವಾ? ಏಸು ದಿನ ತವ್ರ ಮನಿ, ಏಸು ದಿನದ ದಾರಿವಾ ತವ್ರ ಮನಿ. ಒಂದ್ ದಿನ ಹೋಗುದದ, ಒಂದ್ ದಿನ ಇರುದದ, ಮೂರನೇ ದಿನಕ್ಕೆ ಬರುದದ. ಹೌದಪ್ಪ ಹೌದು. 3 ದಿನ ಇದ್ರ ತವ್ರ ಮನಿ ನಮ್ಮದೇವ. ನಮ್ದು 3 ದಿನ ಆತಂದ್ರ ಈ ಬಾವಗಳದು. ಅಕ್ಕ ಅವ್ರ, ಯಾಕ ನೀವು ನನಗ ಎಲ್ಲಾನು ಬೇರೆ ಕರೆ ನನಗ್ ಭಾವ ಅನ್ಲಾಕ್ ಹೋಗ್ಬೇಡ್ರಿ. ಬಾವ ಅಂದ್ರೆ ಏನಾಗ್ತದ? ನಾ 2 ಮಕ್ಳು ತಂದೆದನ್ರಿ. ಭಾವ ಅಂಗಣ ಮುದಿಕ. ಅಕ್ಕ ಅವ್ರ, ಯಾಕ ನಿಮ್ಗೊಂದ್ ಮಾತ್ ಕೇಳ್ತೀನ. ಏನತ್ತ? ನಮ್ಮ ಅವ್ವನ ಬಳಗಕ್ಕ ಬಾಳ ಚಂದ ಮಾತ್ ಹೇಳಿದ್ರಿ. ಏನತ್ತ? ಹೆಣ್ಣು ಮಕ್ಕಳಿಗೆ ತವ್ರ ಮನಿ 3 ದಿನದ ದಾರಿ ಅದ. ಒಂದಿನ ಬರುದದ, ಒಂದ್ ದಿನ ನಿಂದ್ರುದದ, ಇನ್ನೊಂದ್ ದಿನ ಹೋಗುದದ ಅಂತ ಮಾತ್ ಹೇಳಿರಿ. ಹೌದು ಹೌದಲ್ರಿ? ಹೌದು. 3 ದಿನ ಯಾಕೆ ತಿಳ್ಕೊಂಡಿರುವ? ಮತ್ತ ಮಸ್ತ್ 15-20 ದಿನ ನಿಂದ್ರಲೇ ಮುದಿಕ. ಇವ್ರಿಗೆ ಬ್ಯಾಡ ಅಂದಾರನ ಮತ್ ಹೇಳ. ಏನತ್ತು? ಇರ್ಕೊಂಡ್ರ ಹೌದು. ಏನಂದಿ ಬಸಣ್ಣ? 3 ದಿನ ಯಾಕೆ ತಿಳ್ಕೊಂಡಿರುವ? ಮಸ್ತ್ 15-20 ದಿನ ನಿಂದ್ರೆ ನಿಮ್ಗೆ ಯಾರು ಬ್ಯಾಡ ಅಂದ್ರೆ ಕೇಳ್ರಿ. 15-20 ದಿನ ನಿಂತ್ರ ನಮಗೇನು ಯಾರು ಬ್ಯಾಡ ನಂಗಿಲ್ಲ. ಯಾರು ಬ್ಯಾಡ ನನ್ನ ಮುದಿಕ. ನಾನ್ ನಿನಗೊಂದು ಮಾತು ಕೇಳ್ತೀನಿ ಬಸಣ್ಣ. ಏನಿವ? ಈಗ ನಾನ್ ನಿಮ್ ಮನಿ ಮಗಳದೀನಿ. ಅದಿರಲ್ಲ. ನಾ ಗಂಡನ ಮನಿ ಬಿಟ್ಟು ನಿಮ್ ಮನ್ಯಾಗ ಬಂದು 1 ತಿಂಗಳ ನಿತ್ರ ನಾನು ಜಾಕಿ ಮಾಡ್ತೀನಿ. ಮಾಡ್ನಲ್ ಮುದಿಕ. 2 ತಿಂಗಳ ನಿತ್ರ ನಾನು ಜಾಕಿ ಮಾಡ್ತೀನಿ. ಜಾಕಿ ಮಾಡ್ನ ಮುದಿಕ. 6 ತಿಂಗಳ ನಿತ್ರ ಜಾಕಿ ಮಾಡ್ತೀವಲ್ರಿ. 8 ತಿಂಗಳ ನಿತ್ರ ಜಾಕಿ ಮಾಡ್ತೀವಲ್ರಿ. 1 ವರ್ಷ ನಿತ್ರ ಬರೇ ನಿಂದ್ರುದಾತ್ ಹೋಗುದೇವಾಗ ನೀವು. ಇವ್ರು ಇಟ್ಕೊಳ್ಳಂತೆ ಬರೀ ಇರುದಾತು. ಯವ್ವ ಇಂತ ಮಾತು ಬರ್ತಾವ. ಯಾಕವಾ? ಬಾಳ ದಿನ ನಿತ್ರ ಇವ್ರು ಏನಂತಾರ ಗೊತ್ತೈತೇನ? ಏನಿವ? ಯವ್ವ ಬಂದು ಬಾಳ ದಿನ ಆಗೈತಿ, ಹೌದು. 4 ರೊಟ್ಟಿ ಪದರಾಗ ಕಟ್ಟುವ ನಡಿ ನಿನ್ನ ಗಂಡ ಮನಿಗೆ ಬಿಟ್ಟು ಬರ್ತನತ್ ಈ ಭಾವನ ಮಾತಾಡ್ತಾನ ಇವ. ಅಕ್ಕ ಅವ್ರ, ಯಾಕ ನಿಮಗ ಅಣಬೇಕತ್ ನಾವ್ ಅಣಂಗಿಲ್ಲ. ಮತ್ತ ನಮಗೂ ಹಿಂದ್ ರಿಸ್ಕ್ ಇರ್ತೈತ್ರಿ. ಏನಿರ್ತ